ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಅಜೀಜ್ ಸಾಹೇಬರು ಸತ್ಯಣ್ಣನ ಇಮಿಡಿಯೇಟಾಗಿ ಕರೆಸ್ಕೊಂಡಿದ್ದಾರೆ. ಯಾಕೆ ಕರೆಸ್ಕೊಂಡಿದ್ದಾರೆ ಅಂತಂದರೆ, ಹೇಗಿದ್ರು ನಮ್ಮ ಕಾಂಟ್ರಾಕ್ಟ್ ಮದುವೆ ಮುಗಿದಿದೆ, ಭೂಮಿ ಇನ್ನೇನು ಅವ್ರ ತವ್ರ ಮನೆಗೆ ಹೋಗಬೇಕು. ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಭೂಮಿನ ಕಳ್ಸೋಕ್ಕೆ ನನ್ನ ಕೈಲಿ ಆಗಲ್ಲ ಸತ್ಯಣ್ಣ, ಈಗಲೇ ನೀವು ಏನಾದರೂ ಹೇಳಿಬಿಟ್ಟು ಅವಳನ್ನ ಕಳಿಸ್ಬಿಡಿ. ಯಾಕಂತಂದರೆ ಮನೆಗೆ ಹೋದ್ಮೇಲೆ ನನ್ನ ಮನೆಯವರಿಗೆಲ್ಲ ಏನಂತ ಹೇಳಿ, ಈಗಲೇ ಏನಾದರೂ ಒಂದು ಹೇಳಿ ಲಕ್ಷ್ಮಕ್ಕನಿಗೆ ಹುಷಾರಿಲ್ಲ ಹಾಗೆ ಹೀಗೆ ಅಂತ ಏನಾದರೂ ಮಾಡಿ ಇಲ್ಲಿಂದ ಕಳಿಸ್ಬಿಡಿ ಅಂತ ಹೇಳಿದಾಗ ಸತ್ಯಣ್ಣಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅದನ್ನು ಎಲ್ಲಿ ಕರೆಸ್ಕೊಂಡಿರ್ತಾರೆ ಅಂದರೆ ತೋಟಕ್ಕೆ ಕರೆಸ್ಕೊಂಡಿರ್ತಾರೆ. ಆ ತೋಟಕ್ಕೆ ಚಿಕ್ಕಪ್ಪ ಮತ್ತು ತಾನು ಹೋಗಿರ್ತಾರೆ. ಆ ಚಿಕ್ಕಪ್ಪ ಏನಂತಂದರೆ ಎಳ್ನೀರೆಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿದೆ ಚಿಕ್ಕಪ್ಪ ಅಂತೆಲ್ಲ ಕುಡಿತಾರೆ, ಎಲ್ಲ ಮಾಡ್ತಾರೆ. ಅವ್ರು ಚಿಕ್ಕಪ್ಪ ನೀವು ಮಾತಾಡ್ತಾ ಇರಿ ಅಂದಾಗ ಸತ್ಯಣ್ಣ ಹೋದಾಗ ಸತ್ಯಣ್ಣ ಇಂಟ್ರೊಡ್ಯೂಸ್ ಕೂಡ ಮಾಡಿಕೊಡ್ತಾರೆ. ಇವರು ನನ್ನ ಸ್ನೇಹಿತ ಮತ್ತು ಲಾಯರ್ ಕೂಡ ಅಂತ ಹೇಳಿ ಇಂಟ್ರೊಡಕ್ಷನ್ ಮಾಡಿಕೊಟ್ಟು ಆದಮೇಲೆ ಇಲ್ಲಿ ಸತ್ಯಣ್ಣನ ಜೊತೆ ಮಾತಾಡ್ತಾರೆ. ಸತ್ಯಣ್ಣನಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಹಾಗಾದರೆ ನೀನೇ ಹೇಳ್ಬೋದಲ್ಲಪ್ಪ ಭೂಮಿಗೆ, ನೀನೇ ಕಳಿಸ್ಬೋದಲ್ಲಪ್ಪ ಅಂದಾಗ ನನ್ನ ಕೈಲಿ ಆಗ್ತಿಲ್ಲ ಸತ್ಯಣ್ಣ, ಭೂಮಿಗೆ ಹೋಗು ಅಂತ ಹೇಗೆ ಹೇಳಿ ನಾನು ಅಂತ ಹೇಳ್ತಾರೆ. ಅದನ್ನು ಸತ್ಯಣ್ಣನಿಗೆ ಅರ್ಥ ಆಗುತ್ತೆ. ಇಷ್ಟೊಂದು ಪ್ರೀತಿ ಇಟ್ಕೊಂಡು ಇವನು ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಸತ್ಯಣ್ಣನಿಗೂ ಕೂಡ ಸದ್ಯದಲ್ಲಿ ಏನೂ ಮಾತಾಡೋದಿಲ್ಲ. ಇಲ್ಲಿ ಮನೇಲಿ ನೋಡಿದ್ರೆ ನಾವು ಮುಂಚೆ ಬರಬೇಕಾದ್ರೆ ಅಮ್ಮ ಎಷ್ಟು ಚೆನ್ನಾಗಿರ್ತಾರೆ, ಈ ಮನೇಲಿ ಇಷ್ಟು ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಅಂತಾರೆ. ಯಾರು ನಮ್ಮ ರಾಮ್ ಅವರು ಅಂದಾಗ, ಹೌದು ರೀ ಅತ್ತೆ, ನಿಜಕ್ಕೂ ನನ್ನ ತುಂಬ ಖುಷಿಯಿಂದ ಮಾತಾಡ್ತಿದ್ದಾರೆ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಮನೆಯವ್ರು ಮಾತಾಡ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾರೆ, ಸೊ ಈ ರೀತಿ ಖುಷಿ ಇರುವಾಗಲೇ ಏನು ಮಾಡಬೇಕು ಅಂತಂದರೆ ನಾವು ಇಲ್ಲಿಂದ ಹೊರಟು ಬಿಡಬೇಕು ಅಂತ ಹೇಳಿ ಶ್ರವಣ ಹೇಳ್ತಾರೆ. ಅದಕ್ಕೆ ನಚ್ಚಿ ಕೂಡ ಹೌದು ಮಾವ ಹೇಳ್ತಿರೋದು ಸರಿ ಅಂತ ಹೇಳಿಬಿಟ್ಟು ಮಾತಾಡ್ತಾರೆ. ಮಾತಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಈ ಕಡೆ ಭೂಮಿ ಇದ್ದವಳು ಬೇಡ ಅಂತ ಹೇಳ್ತಾಳೆ. ಯಾಕಮ್ಮ ಈಗ ಹೇಳ್ತಿದ್ಯಾ ಅಂದ ತಕ್ಷಣ, ಅತ್ತೆನ ಮತ್ತು ಅಜ್ಜಿನ ಒಂದು ಮಾಡ್ತೀನಿ ಅಂತ ಹೇಳಿದ್ದೀನಲ್ವ, ಹಾಗಾಗಿ ಅತ್ತೆ ಮತ್ತು ಅಜ್ಜಿನ ಒಂದಾಗಲಿ ಅಂದಾಗ, ಅಲ್ಲಮ್ಮ ನೀನು ಕೇಳಿರೋ ಟೈಮು ರಾಮನವಮಿ ಮುಗಿದೋಯ್ತಲ್ಲ ಅಂತ ಹೇಳ್ತಾರೆ. ಇಲ್ಲ ಸಾಹೇಬ್ರೆ, ಏನಂತಂದರೆ ಇನ್ನೊಂದು 3 ತಿಂಗಳ ಕಾಲಾವಕಾಶ ಕೊಡಿ ನನಗೆ, ಈಗ ಅಜ್ಜಿ ಸರಿ ಹೋಗಿದ್ದಾರಲ್ವಾ, ಮುಂಚೆ ಥರ ಇಲ್ಲಲ್ವಾ, ಖುಷಿಯಿಂದನೇ ಮಾತಾಡಿಸ್ತಾರಲ್ವ ಅತ್ತೆ ಅಂದಾಗ ಸಂಗೀತ ಇದ್ದವಳು ಹೌದು ಅತ್ತೆ ನನ್ನ ತುಂಬ ಖುಷಿಯಿಂದ ಮಾತಾಡಿಸ್ತಾರೆ, ನನಗೆ ಕೆಲಸ ಎಲ್ಲ ಹೇಳ್ತಾರೆ, ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದ ತಕ್ಷಣ, ಅಲ್ಲ ಇಲ್ಲೇ ಕೂತ್ರೆ ಅಲ್ಲಿ ಹೇಗೆ ನಡೆಯುತ್ತೆ, ಅಲ್ಲೆಲ್ಲ ಬಿಸ್ನೆಸ್ ಎಲ್ಲ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ನಮ್ಮ ಶ್ರವಣು ಮತ್ತು ರಾಮ್ ಅವರಿಬ್ಬರು ಮಾತಾಡ್ತಾರೆ. ಅಲ್ಲ ದೇವಯ್ಯನಿ ನೀನೇನಂತೀಯ ಅಂದಾಗ, ಭೂಮಿ ಹೇಳ್ತಿರೋದೇ ಸರಿ ಅನಿಸುತ್ತೆ, ಅತ್ತೆ ಸೊಸೆ ಒಂದಾಗ್ತಾರಂದರೆ ನಾವು ಕೂಡ ಅವಳಿಗೆ ಸಪೋರ್ಟ್ ಮಾಡೋಣ ಅಂದ ತಕ್ಷಣ ಅಂಜು ಕೂಡ ಹಾಗೆ ಅಂತಾಳೆ. ಏನೇ ಅಂಜು, ಅಜ್ಜಿ ನೀನು ಅಷ್ಟೊಂದು ಬೈತಾ ಇದ್ರು ಕೂಡ ನೀನು ಈ ಥರ ಹೇಳ್ತಿದ್ಯಾ ಅಂದ ತಕ್ಷಣ, ಇನ್ನೇನು ಮಾಡೋದು, ಭೂಮಿ ಆಸೆನ ನೆರವೇರಿಸೋಣ ಅಂತ ಹೇಳ್ಬಿಟ್ಟು, ಏನು ಕಂದ ಇಲ್ಲಿ ಬಂದಮೇಲೆ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಿದ್ಯಾ ಅಂತ ಶ್ರವಣ್ ಕೂಡ ಹೇಳ್ತಾರೆ. ಸೊ ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೆ, ಅಲ್ಲ ಆದರೂ ಕೂಡ ನಮ್ಮ ಅಜಿತ ಏನಂತಾನೆ ಏನೋ, ಅಜಿತನ ಒಂದು ಮಾತು ಕೇಳಬೇಕಲ್ವ, ಯಾಕಂದರೆ ಭೂಮಿ ಮತ್ತು ಅಜಿತ ಇಲ್ಲಿ ಗಂಡ ಹೆಂಡತಿ ಥರ ಇಲ್ಲ, ಅವನು ಹೆಂಡತಿ ಅಲ್ಲ ಅಂತ ಬದುಕೋದು ಭಾಳ ಕಷ್ಟ ಅಂತ ಹೇಳಿದಾಗ ಬಂದೇ ಬಿಡ್ತಾರೆ ಸತ್ಯನ ಮತ್ತು ಅಜಿತನ ಕೇಳಿದಾಗ ಅಜಿತ್ ಹೇಳ್ತಾನೆ, ಹೆಂಡತಿ ಅಲ್ಲ ಅಂತ ಬದುಕೋದೇನು ಕಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ, ಇದೇನಿದು ಹಿಂಗೆ ಮಾತಾಡ್ತಾರಲ್ಲ ಸಾಹೇಬರು, ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಹೇಳಿದ್ರು ಏನು ಹೇಳಿದ್ರು ಅಂತ ಭೂಮಿ ತಲೆಯಲ್ಲಿ ಹುಳ ಬಿಟ್ಕೋತಾಳೆ. ಅದಕ್ಕೆ ಸತ್ಯನ ವಿರುದ್ಧವಾಗಿ ನೋಡ್ತಾರೆ. ಅವ್ರು ಸತ್ಯನ ಏನು ಹೇಳ್ತಾರೆ ಅಂತಂದರೆ, ಯಾವಾಗಲೂ ಅಜಿತ ಹೆಂಡತಿ ಪರನೇ, ಹೆಂಡತಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಸಪೋರ್ಟ್ ಮಾಡೋಕ್ಕೋಸ್ಕರನೇ ಹೀಗೆ ಹೇಳಿರೋದು ಅಂತ ಹೇಳ್ಬಿಟ್ಟು ಅಲ್ಲಿ ಅಜಿತ್ ಹೇಳಿರೋದೇ ಬೇರೆ, ಇಲ್ಲಿ ಸತ್ಯನ ಹೇಳ್ತಿರೋದೇ ಬೇರೆ. ಯಾಕಂದರೆ ಭೂಮಿನ ಮತ್ತು ಅಜಿತನ ಒಂದು ಮಾಡಬೇಕು ಅನ್ನೋದು ಸತ್ಯನ ಭಾಳ ಆಸೆ ಕೂಡ. ಸೊ ಅದು ಆಗುತ್ತಾ ಅಂತೂ ಇಲ್ಲೇ ಉಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಸೊ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಹಾಲು ತೊಗೊಂಡು ಹೋಗ್ತಾಳೆ ಭೂಮಿ ರೂಮ್ಗೆ. ಅದು ದೊಡ್ಡ ಸಾಹೇಬ್ರು ಹಾಲು ಕೂಡ ಕೇಳಿದ್ರು ಸಾಹೇಬ್ರೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಬ್ಬರು ಮಾತಾಡಬೇಕಾದ್ರೆ ಸತ್ಯಣ್ಣನ ಸೈಡಿಗೆ ಕರೆದು ಹೇಳ್ತಾರೆ ನಮ್ಮ ಅಜಿತ, ಕೇಳ್ತಾರೆ, ಅಲ್ಲ ಸತ್ಯಣ್ಣ ನಾನು ಹೇಳಿರೋದೇನು, ನೀನು ಮಾಡ್ತಿರೋದೇನು ಅಂದ ತಕ್ಷಣ, ನೋಡು ಅಜಿತ, ನಿನಗೋಸ್ಕರ ಸಾಹಿತ್ಯ ಓದ್ಮೇಲೆ ನೀನು ಹೇಗಿದ್ದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ನೀನು ಸಾಹಿತ್ಯ ಓದ್ಮೇಲೆ ಹೇಗಿದ್ದೆ ಏನಾಗಿದ್ದೆ ಅಂತಲೂ ಗೊತ್ತು. ಈಗ ಭೂಮಿ ಬಂದಮೇಲೆ ತುಂಬ ಖುಷಿಯಾಗಿದೆಯಾ ಕಣೋ, ನೀನು ಭೂಮಿ ಒಂದಾಗಲಿ ಅಂತ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ 11 ಪ್ರದರ್ಶನ ಹಾಕಿ ಬಂದಿದ್ದೀನಿ ಕಣೋ. ಸೊ ನೀವಿಬ್ಬರು ಒಂದಾಗಲೇಬೇಕು, ಭೂಮಿನ ಬಿಟ್ಟು ನೀನು ಬದುಕ್ತೀಯೇನೋ, ನೋಡು ಇನ್ನೂ 3 ತಿಂಗಳ ಟೈಮ್ ಇದೆ, ಇರು, ಅವಳು ನಿನಗೇನಾದರೂ ಹೇಳ್ಬೋದು, ನೀನು ಅವಳನ್ನು ಒಂದಾಗ್ಬೋದು ಅಂತ ಹೇಳಿ ಈ ರೀತಿ ಭರವಸೆ ಕೊಡ್ತಾರೆ. ಒಂದು ಮಾಡಬೇಕಂತ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ಹಾಲು ತೊಗೊಂಡೋಗಿರ್ತಾರಲ್ಲ ಭೂಮಿ, ಆಗ ಸಾಹೇಬರು ಹಾಲು ಕೊಡು ಅಂದರು ಸಾಹೇಬ್ರೆ ಅಂತ ಹೇಳ್ತಾಳೆ. ಅಷ್ಟೇನಾ ಅಂದಾಗ, ಅದು ಸಾಹೇಬ್ರೆ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಾಳೆ ಭೂಮಿ. ನೀನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಇಬ್ಬರು ಒಂಥರ ಮಾತಾಡ್ತಾ ಇರ್ತಾರೆ. ಬೆಟ್ಟದಷ್ಟು ಪ್ರೀತಿ ಇದೆ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅದು ಯಾವಾಗ ಹೇಳ್ಕೊಡ್ತಾರೋ, ಅದು ಯಾವಾಗ ನಾವು ನೋಡ್ತೀವೋ ಗೊತ್ತಿಲ್ಲ. ಇನ್ನು ಈ ಅಜಿತನ ಪ್ರಾಣಕ್ಕೂ ಕೂತು ಭೂಮಿ ಪ್ರಾಣಕ್ಕೂ ಕೂತು ಯಾವಾಗ ಆಪತ್ತುಗಳು ಬಂದು ಒದಗ್ತಾವೋ, ಇವರೇನಾದರೂ ಒಂದಾಗಬೇಕು ಪ್ರೀತಿ ಹೇಳ್ಕೋಬೇಕು ಅಂದಾಗ ಯಾರಾದರೂ ಬಂದಿರ್ತಾರೆ, ಒಂದು ಇಲ್ಲ ಏನಾದರೂ ಸಮಸ್ಯೆಗಳು ಬಂದಿರ್ತವೆ, ಇಲ್ಲಾಂದರೆ ಇವರಿಗೆ ಸಮಸ್ಯೆ ಬಂದಿರುತ್ತೆ. ನೋಡೋಣ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.